ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಬರ್ಬರ ಕೊಲೆಯಾಗಿದ್ದಾರೆ. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರ ಕೊಲೆಯಾಗಿದೆ. ಓಂ ಪ್ರಕಾಶ್ ಹೆಂಡತಿಯೇ ಕೊಲೆ ಮಾಡಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಅವರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೆಂಡತಿ ಪಲ್ಲವಿಯೇ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿರುವಂತಹ ಅನುಮಾನ ವ್ಯಕ್ತವಾಗಿದೆ. ಪಲ್ಲವಿಯನ್ನ ವಶಕ್ಕೆ ಪಡೆದಿದ್ದಾರೆ ಎಚ್ಎಸ್ಆರ್ ಲೇಔಟ್ನ ಪೊಲೀಸರು. ಮನೆಯಲ್ಲಿದ್ದ ಚಾಕುವನ್ನ ಸಹ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಚಾಕುವಿನಿಂದ ಪಲ್ಲವಿಯೇ ಇರಿದು ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ನಿವೃತ್ತ IPS ಅಧಿಕಾರಿ 1981ರ IPS ಬ್ಯಾಚ್ನ ಆಫೀಸರ್. 2015ರಲ್ಲಿ DGIGP ಆಗಿ ಕೆಲಸ ಮಾಡಿದರು. 68 ವರ್ಷ ವಯಸ್ಸು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕೊಲೆಯಾಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ವತಃ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಪೊಲೀಸರು ಪತ್ನಿ ಪಲ್ಲವಿ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆ ಮಾಡಬೇಕಷ್ಟೇ, ಇನ್ನಷ್ಟೇ. ಅಂದರೆ ಇನ್ನು ಸೀನ್ ಆಫ್ ಕ್ರೈಮ್ ಅಲ್ಲಿಗೆ ಹೋಗಬೇಕು ಪೊಲೀಸರು, ಏನಾಗಿದೆ ಅಂತ ನೋಡಬೇಕು. ರಕ್ತದ ಕಲೆ ಇದೇ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಚಾಕುವನ್ನು ಕೂಡ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಅದೇ ಚಾಕುವಿನಿಂದ ಪತ್ನಿ ಗಂಡನನ್ನು ಇರಿದು ಕೊಲೆ ಮಾಡಿದ್ದಾರೆ. ಅಂದರೆ ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಅವರನ್ನು ಇರಿದು ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಎಲ್ಲವೂ ಕೂಡ ಶಂಕೆ ಮಾತ್ರ, ಶಂಕೆ ಅನುಮಾನಗಳು ಮಾತ್ರ. ಈ ಅನುಮಾನದ ಮೇರೆಗೆ ಪತ್ನಿಯನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆಯನ್ನು ಮಾಡ್ತಾರೆ. ಒಂದು ವೇಳೆ ಪತ್ನಿಯೇ ಕೊಲೆ ಮಾಡಿದ್ದಾಗಿದ್ದಲ್ಲಿ ಕಾರಣ ಏನು ಅಂತ ಹೇಳಿ ಗೊತ್ತಾಗಬೇಕು ಮುಂದಿನ ದಿನಗಳಲ್ಲಿ. ಕೌಟುಂಬಿಕ ಕಲಹ ಅಂತ ಹೇಳಲಾಗ್ತಾ ಇದೆ. ಕೌಟುಂಬಿಕ ಕಲಹದಲ್ಲೂ ಕೂಡ ಲ್ಯಾಂಡ್ ಡಿಸ್ಪ್ಯೂಟ್ ಇತ್ತಂತೆ. ಭೂಮಿಗೆ ಸಂಬಂಧಪಟ್ಟಷ್ಟು ಒಂದಷ್ಟು ಸಮಸ್ಯೆಗಳು ಇದ್ದುವಂತೆ. ಹಾಗಾಗಿ ಇದೇ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ, ಇದೇ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಕೊಲೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ನಿವೃತ್ತ DGIGP ಓಂ ಪ್ರಕಾಶ್ ಅವರನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಪತ್ನಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಜಗಳ ಆಗಿರಬೇಕು. ಜಗಳದ ನಂತರದಲ್ಲಿ ಜಗಳ ವಿಕೋಪಕ್ಕೆ ಹೋಗೋದು, ವಿಕೋಪದ ನಂತರದಲ್ಲಿ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಚಾಕುವಿನಿಂದ ಗಂಡನಿಗೆ ಇರಿದಿರುವಂಥ ಸಾಧ್ಯತೆ ಇದೆ. ಗೊತ್ತಿಲ್ಲ, 68ನೇ ವಯಸ್ಸಲ್ಲಿ ಓಂ ಪ್ರಕಾಶ್ ಅವರು ಎಷ್ಟು ಫಿಟ್ ಆಗಿದ್ರು ಅಂತ ಗೊತ್ತಿಲ್ಲ. ಅವ್ರನ್ನ ಅವರು ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಅವರು ಎಷ್ಟು ಸಶಕ್ತರಾಗಿದ್ದರು ಅನ್ನೋದು ನಮಗೆ ಗೊತ್ತಿಲ್ಲ, ಇನ್ನಷ್ಟೇ ಗೊತ್ತಾಗಬೇಕು. ಆ ಮಾಹಿತಿಗಳು ಬರಬೇಕಷ್ಟೆ. ಜಗಳ ಆಗಿದೆ, ಹೆಂಡತಿ ಚಾಕುವಿನಿಂದ ಏಕಾಏಕಿ ಚುಚ್ಚಿದಾರೋ, ಅಥವಾ ಎಲ್ಲಾದರೂ ಮತ್ತು ಬರುವಂಥ ಔಷಧಿನೋ ಅಥವಾ ವಿಷವನ್ನು ಕಲಸಿನೋ ಅದಾದ ನಂತರ ಚುಚ್ಚಿದಾರೋ, ಅಥವಾ ಹಿಂದುಗಡೆಯಿಂದ ಬಂದು ಚುಚ್ಚಿದಾರೋ, ಅಥವಾ ಮುಖಾಮುಖಿ ಚಾಕುವಿನಿಂದ ಇರಿದಿದ್ದಾರೋ, ಇವೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕು. ಈಗ ಹೇಳ್ತಾ ಇರೋದೆಲ್ಲ ಪಾಸಿಬಿಲಿಟೀಸ್, ಹೀಗೂ ಕೂಡ ಆಗಿರಬಹುದು ಅಂತ. ಆದರೆ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಾಮಾನ್ಯರಾಗಿದ್ದಿದ್ರೆ ಹೆಂಡತಿ ಆಯ್ತಪ್ಪ ಚುಚ್ಚಿದ್ರು ಅಂತ ಹೇಳ್ಬೋದಾಗಿತ್ತು. ಆದರೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಅವ್ರ ಬಗ್ಗೆ ಮಾತಾಡ್ತಾ ಇರುವಾಗ ಡೆಫಿನೆಟ್ಲಿ ಅವರಿಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಬಂದೇ ಬರುತ್ತೆ. ಒಂದು ಹೆಂಡತಿಯನ್ನು ಡಿಫೆನ್ಸ್ ಮಾಡಿಕೊಳ್ಳುವಷ್ಟು ಅವರಿಗೆ ತಾಕತ್ತಿದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀವಿ. ಇಲ್ಲಿ ಏನಾಗಿದೆ, ಆ ಕ್ರೈಮ್ ಸೀನ್ನಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗಬೇಕಷ್ಟೇ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆ ಕ್ರೈಮ್ ಸೀನನ್ನು ನೋಡ್ತಾ ಇದ್ದಾರೆ, ಏನೆಲ್ಲ ಆಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದಾರೆ. ಜೊತೆಗೆ ಪತ್ನಿ ಪಲ್ಲವಿ ಅವರನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಅದಾದ ನಂತರ ಏನಾಗಿದೆ ಅನ್ನೋ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಪಿನ್ ಟು ಪಿನ್ ಮಾಹಿತಿಗಳು ಗೊತ್ತಾಗ್ತಾ ಹೋಗ್ತವೆ. ಸದ್ಯಕ್ಕಿರೋ ಮಾಹಿತಿ ಇಷ್ಟೇ. ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಪತ್ನಿ ಕೊಲೆ ಮಾಡಿದ್ದಾರೆ ಅಂತ ಸದ್ಯ ಇರುವಂಥ ಮಾಹಿತಿ. ಪ್ರಜ್ವಲ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಈಗಾಗಲೇ ಪತ್ನಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ತನಿಖೆಯನ್ನು ಮಾಡ್ತಾರೆ. ಕ್ರೈಮ್ ಸೀನ್ಗೆ ಪೊಲೀಸರು ಎಂಟ್ರಿ ಆಗಿದ್ದಾರೆ. ಏನೆಲ್ಲ ಇದೆ, ಜೊತೆಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ತಮಗೆ ಅಂತ? ವಾಸುದೇವ್, DGIGP ಓಂ ಪ್ರಕಾಶ್ ಅವರ ಹತ್ಯೆ ಆಗಿರುವಂತದ್ದು, ಅವರ ಪತ್ನಿಯವರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. 2015ರಲ್ಲಿ ಇವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿದ್ರು. ಅದರಲ್ಲೂ ಇವರು 1981 ಬ್ಯಾಚ್ನ IPS ಅಧಿಕಾರಿ ಕೂಡ ಹೌದು. ಅಂದ್ರೆ ಮನೆಯಲ್ಲಿ ರಕ್ತಸಿಕ್ತವಾಗಿ ಅವರ ಮೃತದೇಹ ಕೂಡ ಬಿದ್ದಿದೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. FSL ಟೀಮ್ ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದೆ. ಅಲ್ಲಿ ಸಿಕ್ಕುವಂತ ಎಲ್ಲ ಎವಿಡೆನ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿ ಇದೆ, ಅದು ಲಭ್ಯವಾಗ್ತಾ ಇಲ್ಲ. ಆ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅವರ ನಿವಾಸದಲ್ಲಿ ಹತ್ಯೆ ಆಗಿರೋದ್ರಿಂದಾಗಿ ಆ ಬಗ್ಗೆ ಇನ್ನು ಸಾಕಷ್ಟು ತನಿಖೆಯನ್ನು ಕೂಡ ಪೊಲೀಸರು ಮಾಡಬೇಕಾಗಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ
ಇವರ ಮನೆಯಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಅವರ ಮನೆಯಲ್ಲಿರುವಂತಹ ಕೆಲಸದವರಾಗಿರ್ಬೋದು, ಹಾಗೆ ಅವರ ಕಾರು ಚಾಲಕರಾಗಿರ್ಬೋದು, ಅವರೆಲ್ಲರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾರ್ಯಾರು ಇದ್ರು, ಅದೇ ರೀತಿಯಲ್ಲಿ ಯಾವ್ದಾದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಅಥವಾ ಗಲಾಟೆ ಏನಾದ್ರು ಆಗಿತ್ತಾ ಅಂತಾನು ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥದ್ದು ಏನಿದೆ ಅದಿನ್ನು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಪೊಲೀಸರು ತನಿಖೆ ಮಾಡಿದ ನಂತರದಲ್ಲಿ ಈ ಒಂದು ವಿಚಾರ ಏನಿದೆ ಅದು ಗೊತ್ತಾಗುತ್ತೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಅವರ ಮನೆಯಲ್ಲಿದ್ದಂತ ಪ್ರತಿಯೊಬ್ಬರನ್ನ ಕೂಡ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಅವ್ರು ಯಾವ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನುವಂಥದ್ದೇನಿದೆ ಅದು ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಯಾವ ಕಾರಣಕ್ಕಾಗಿ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥದ್ದೇನಿದೆ ಅದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗದೇ ಇರುವಂತದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಅವರಿಗೆ ಸಿಕ್ಕಿರುವಂತಹ ಮಾಹಿತಿಯ ಆಧಾರದ ಮೇಲೆ ಮುಂದಿನ ಒಂದು ತನಿಖೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಅಂದ್ರೆ ಆಸ್ತಿ ವಿಚಾರಕ್ಕಾಯಿತು ಅಥವಾ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಒಂದು ಘಟನೆ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಏನಿದೆ ಅದಿನ್ನು ಸ್ಪಷ್ಟವಾಗಿ ಗೊತ್ತಾಗದೇ ಇರುವಂತದ್ದು. ವಾಸುದೇವ್, ಪ್ರಜ್ವಲ್, ಏನಕ್ಕೆ ಆಯ್ತು ಅಂತ ಹೇಳೋದು ತುಂಬಾನೇ ಪ್ರಿಮೆಚೂರ್ ಆಗುತ್ತೆ ಐನೋ, ಆದ್ರೆ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ಬೋದಲ್ಲ ಅಂತ, ಏನಾಗಿರಬಹುದು? ಖಂಡಿತವಾಗಿ ಕೂಡ ಪಾಸಿಬಿಲಿಟೀಸ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರ ಪತ್ನಿಯನ್ನ ಈಗಾಗಲೇ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಈ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಇರಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅವರು ಯಾವ ರೀತಿಯ ಒಂದು ವಿಚಾರವನ್ನ ಹೇಳ್ತಾರೆ ಅನ್ನೋದ್ರ ಮೇಲೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಪಾಸಿಬಿಲಿಟೀಸ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹ ಇರಬಹುದು ಅಥವಾ ಬೇರೆ ಯಾವ್ದಾದ್ರು ಒಂದು ಕಾರಣಗಳು ಕೂಡ ಇರಬಹುದು. ಅವೆಲ್ಲದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಾಥಮಿಕವಾಗಿ ಮಾಹಿತಿನ ಕಲೆ ಹಾಕ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಆಗಮಿಸಿರೋದ್ರಿಂದಾಗಿ ಅಲ್ಲಿ ಮಾಹಿತಿನ ಕಲೆ ಹಾಕಿದ ನಂತರದಲ್ಲಿ ಇನ್ನಷ್ಟು ವಿಚಾರಗಳಿಂದ ಅದು ಹೊರಬರಬೇಕಾಗಿರುವಂತದ್ದು. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.